ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸಾಮಾನ್ಯವಾಗಿ ವಾತಾವರಣದಲ್ಲಿ ಏರುಪೇರಾದಾಗ ಮನುಷ್ಯನ ಆರೋಗ್ಯದಲ್ಲೂ ಕೂಡ ಏರುಪೇರಾಗುತ್ತೆ. ಕೆಲವೊಂದು ಆರೋಗ್ಯ ಸಮಸ್ಯೆಗಳನ್ನು ಕೂಡ ಎದುರಿಸ್ತೀವಿ. ಅದರಲ್ಲಿ ಸಾಮಾನ್ಯವಾಗಿರುವಂಥದ್ದು ಜ್ವರ, ತಲೆನೋವು, ಕೆಮ್ಮು, ನೆಗಡಿ ಇಂಥ ಸಮಸ್ಯೆಗಳು ಸರ್ವೇ ಸಾಮಾನ್ಯ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ. ಅಂಥ ಸಮಸ್ಯೆಗಳು ಎದುರಾದಾಗ ನಾವು ಸಡನ್ ಆಗಿ ಮಾತ್ರೆ ಮೆಡಿಸಿನ್ಗಳ ಮೊರೆ ಹೋಗದೆ ಮನೆಯಲ್ಲೇ ಕೆಲವೊಂದು ಮನೆಮದ್ದುಗಳನ್ನು ಮಾಡಿಕೊಂಡು ಬಳಸುವಂಥದ್ದು ಕೆಲವರ ಮನೆಯಲ್ಲಿ ರೂಢಿ ಇರುತ್ತೆ. ಕೆಲವೊಂದು ಕಷಾಯದ ರೂಪದಲ್ಲಿ, ಕೆಲವೊಂದು ಚಹಾಗಳನ್ನು ಮಾಡಿಕೊಂಡು ಕುಡಿಯುವಂಥದ್ದು. ಇದರಿಂದ ಒಂದು ಸಡನ್ ರಿಲೀಫ್ ಅನ್ನೋದು ಸಿಗುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ಆ ಸಮಸ್ಯೆಯಿಂದ ಸ್ವಲ್ಪ ಕಡಿಮೆ ಆಗಿದೆ ಅನ್ನೋ ಅನುಭವ ನಮಗೆ ಸಿಗುತ್ತೆ. ಅದರಲ್ಲೂ ಈ ಶುಂಠಿ ಕಷಾಯ, ಶುಂಠಿ ಚಹಾ ಅನ್ನೋದು ಎಲ್ಲ ಆರೋಗ್ಯ ಸಮಸ್ಯೆಗಳಿಗೂ ಒಂದು ಬೆಸ್ಟ್ ಆಗಿರುವಂಥ ಮನೆಮದ್ದು ಅಂತಾನೆ ಹೇಳ್ಬೋದು. ಈ ಜ್ವರ, ಕೆಮ್ಮು, ನೆಗಡಿ ಅಂತ ಸಮಸ್ಯೆಗಳನ್ನ ಬೇಗ ಅಂತ ಕಡಿಮೆ ಮಾಡುವಂಥ ಶಕ್ತಿ ಈ ಒಂದು ಶುಂಠಿಯಲ್ಲಿ ಇರುವಂಥದ್ದು. ಇದು ಕೇವಲ ಈ ಒಂದು ಸಮಸ್ಯೆಗಳಿಗೆ ಮಾತ್ರ ಸೀಮಿತನಾ ಅಂತ ನೋಡೋದಾದ್ರೆ ಖಂಡಿತ ಇಲ್ಲ. ಈ ಒಂದು ಶುಂಠಿಯಲ್ಲಿ ಅತ್ಯದ್ಭುತವಾದ ಒಂದು ಗುಣಲಕ್ಷಣಗಳು ಅನ್ನೋದು ನಮಗೆ ಕಾಣಸಿಗುತ್ತೆ. ನಮ್ಮ ಎಷ್ಟು ಆರೋಗ್ಯ ಸಮಸ್ಯೆಗಳನ್ನ ಕಡಿಮೆ ಮಾಡುವಂಥ ಶಕ್ತಿ ಇದರಲ್ಲಿದೆ. ಅದರಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿ ಇವಾಗಿನ ಜನರ ಎದುರಿಸ್ತಾ ಇರುವಂತಹ ಈ ಹೆಚ್ಚಿನ ಬೊಜ್ಜಿನ ಸಮಸ್ಯೆ, ಹೆಚ್ಚುವರಿ ತೂಕದ ಸಮಸ್ಯೆವನ್ನ ಹೆಚ್ಚು ವೇಗವಾಗಿ ಮನುಷ್ಯನ ದೇಹದ ತೂಕವನ್ನ ಕಡಿಮೆ ಮಾಡೋದಕ್ಕೆ ಈ ಒಂದು ಶುಂಠಿ ಅದ್ಭುತವಾದ ನಂಬರ್ 1 ಪ್ಲೇಸ್ ಅಲ್ಲಿದೆ ಅಂತಾನೆ ಹೇಳ್ಬೋದು. ಅಷ್ಟೊಂದು ಆಯುರ್ವೇದದಲ್ಲೂ ಕೂಡ ಈ ಒಂದು ಶುಂಠಿಯಿಂದ ಮನುಷ್ಯನ ದೇಹದ ತೂಕವನ್ನ, ಮನುಷ್ಯನ ದೇಹದಲ್ಲಿ ಸಂಗ್ರಹವಾಗಿರೋ ಕೊಬ್ಬನ್ನ ಕರಗಿಸುವ ಶಕ್ತಿ ಇದೆ ಅಂತ ಸಾಬೀತಾಗಿದೆ. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಶುಂಠಿಯಿಂದ ಒಂದು ಪಾನೀಯವನ್ನು ತಯಾರಿಸಿಕೊಂಡು ದಿನನಿತ್ಯ ಒಂದು 3 ಬಾರಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಈ ಒಂದು ಪಾನೀಯವನ್ನು ಸೇವನೆ ಮಾಡೋದ್ರಿಂದ ನಮಗೆ ಒಂದು ವಾರದಲ್ಲೇ ಅಂದರೆ 7 ದಿವಸದಲ್ಲೇ 4 ರಿಂದ 5 kg ನಮ್ಮ ದೇಹದ ತೂಕವನ್ನ, ಕೊಬ್ಬಿನ ಅಂಶವನ್ನ ಕರಗಿಸ್ಕೊಳ್ಳೋದಕ್ಕೆ, ಅಷ್ಟು ವೇಗವಾಗಿ ನಮ್ಮ ದೇಹದ ತೂಕವನ್ನ ಕಡಿಮೆ ಮಾಡೋದಕ್ಕೆ ಈ ಒಂದು ಶುಂಠಿ ಪಾನೀಯ ಅನ್ನೋದು ಸಹಾಯ ಮಾಡುವಂಥದ್ದು. ಹಾಗಿದ್ರೆ ಅದು ಹೇಗೆ ಅಷ್ಟು ವೇಗವಾಗಿ ನಮ್ಮ ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಹೇಗೆ ಸಹಾಯ ಮಾಡುತ್ತೆ, ಈ ಒಂದು ಪಾನೀಯವನ್ನ ಹೇಗೆ ತಯಾರಿಸಬೇಕು, ಎಲ್ಲ ಮಾಹಿತಿಯನ್ನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ. ನೀವು ಕೂಡ ನಿಮ್ಮ ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ರೆ ಈ ವಿಡಿಯೋ ನಿಮಗೆ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ತುಂಬಾನೇ ಯೂಸ್ಫುಲ್ ಆಗಿರುವಂಥ ವಿಡಿಯೋ. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಹೆಲ್ದಿ ಆ್ಯಂಡ್ ಸೇಫ್ ಆಗಿ ನಿಮ್ಮ ವೆಯ್ಟ್ ಲಾಸ್ ಆಗೋದಕ್ಕೆ ಈ ಒಂದು ಪಾನೀಯ ಅನ್ನೋದು ನಿಮಗೆ ಹೆಲ್ಪ್ ಮಾಡುವಂಥದ್ದು. ಹಾಗೆ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಏನಾದರೂ ಅಭಿಪ್ರಾಯವನ್ನು ತಿಳಿಸ್ಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವಂತಹ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ ಅನ್ನೋದು ನಿಮಗೆ ಮೊದಲನೇದಾಗಿ ಬರುತ್ತೆ. ಇಲ್ಲಿ ನಾನು ಸ್ವಲ್ಪ ಪ್ರಮಾಣದ ಶುಂಠಿಯನ್ನು ಚೆನ್ನಾಗಿ ತೊಳೆದು ತೆಗೆದಿಟ್ಕೊಂಡಿದ್ದೀನಿ. ಇದರಲ್ಲಿ ಒಂದು ದಿನಕ್ಕೆ ಅರ್ಧ ಭಾಗದಷ್ಟು ಶುಂಠಿಯನ್ನು ಬಳಸಿದರೆ ಸಾಕು. ಒಂದು ಸಾರಿ ಪಾನೀಯವನ್ನು ಮಾಡಿದರೆ ದಿನಕ್ಕೆ 3 ಬಾರಿ ಬಳಸೋದಕ್ಕೆ ಸಾಕಾಗುತ್ತೆ. ಇದರಲ್ಲಿ ಅರ್ಧ ಭಾಗದಷ್ಟು ಶುಂಠಿಯನ್ನು ಅದರ ಮೇಲ್ಭಾಗದ ಸಿಪ್ಪೆಯನ್ನು ತೆಗೆದು ಚಿಕ್ಕ ಚಿಕ್ಕ ತುಂಡುಗಳಾಗಿ ಕಟ್ ಮಾಡ್ಕೊಳ್ಬೇಕು. ಇಲ್ಲ ಇದನ್ನು ತುರಿದುಕೊಂಡ್ರೂ ಆಗುತ್ತೆ. ಈ ಒಂದು ಶುಂಠಿಯನ್ನು ಬಳಸೋದ್ರಿಂದ ಇದರಲ್ಲಿ ನಮಗೆ ಜಿಂಜರಾಲ್ ಅನ್ನೋ ಒಂದು ಕಾಂಪೌಂಡ್ ಸಿಗುತ್ತೆ. ಈ ಒಂದು ಕಾಂಪೌಂಡಿಂದ ನಮ್ಮ ದೇಹದಲ್ಲಿ ಉಷ್ಣತೆ ಹೆಚ್ಚಾಗುವ ಮುಖಾಂತರ ನಮ್ಮ ದೇಹದಲ್ಲಿರುವ ಕೊಬ್ಬನ್ನು ಸುಡೋದಕ್ಕೆ ಸಹಾಯ ಆಗುವಂಥದ್ದು. ಅದೇ ರೀತಿ ನಮ್ಮ ದೇಹದಲ್ಲಿ ಚಯಾಪಚಯ ಕ್ರಿಯೆ ವೇಗವನ್ನು ಹೆಚ್ಚಿಸಿ ಜೀರ್ಣಕ್ರಿಯೆಯನ್ನು ಸುಧಾರಣೆ ಮಾಡುವ ಮುಖಾಂತರ ಸಂಗ್ರಹವಾಗಿರುವ ಕೊಬ್ಬನ್ನು ಕರಗಿಸಿ ವಿಷಕಾರಿ ಪದಾರ್ಥಗಳನ್ನು ಹೊರಗಡೆ ಹಾಕಿ ನಮ್ಮ ದೇಹವನ್ನು ಕ್ಲೀನ್ ಮಾಡುವ ಮುಖಾಂತರ ಕೊಬ್ಬನ್ನು ಕರಗಿಸೋದಕ್ಕೆ ಈ ಒಂದು ಶುಂಠಿ ಸಹಾಯ ಮಾಡುವಂಥದ್ದು. ಇಲ್ಲಿ ಕಟ್ ಮಾಡಿಟ್ಕೊಂಡಿರುವಂಥ ಶುಂಠಿಯನ್ನು ಒಂದು ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ಒಂದು ದೊಡ್ಡ ಗ್ಲಾಸಲ್ಲಿ 2 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಬೇಕು. ನೀರು ಚೆನ್ನಾಗಿ ಕುದಿಯೋದಕ್ಕೆ ಶುರುವಾದಾಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಶುಂಠಿ ತುಂಡುಗಳನ್ನು ಅದರಲ್ಲಿ ಹಾಕಿ ಒಂದು 5 ರಿಂದ 6 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಬೇಕು. 2 ಗ್ಲಾಸ್ ಹಾಕಿರುವಂಥ ನೀರು 1-1.5 ಗ್ಲಾಸ್ ಬರೋ ತನಕ ಚೆನ್ನಾಗಿ ಕುದಿಸಿದ್ರೆ ಈ ಒಂದು ಶುಂಠಿ ಪಾನೀಯ ಅನ್ನೋದು ರೆಡಿ ಆಗುತ್ತೆ. ಇದನ್ನು ನೀವು ದಿನದಲ್ಲಿ 3 ಬಾರಿ ಅರ್ಧರ್ಧ ಗ್ಲಾಸಷ್ಟು ಕುಡಿತಾ ಬರೋದ್ರಿಂದ ಇದು ನಮ್ಮ ಹಸಿವನ್ನು ಕೂಡ ಕಂಟ್ರೋಲ್ ಮಾಡುವಂಥ ಶಕ್ತಿ ಹೊಂದಿರುವಂಥದ್ದು. ಇದರಿಂದ ಅವಾಗವಾಗ ತಿನ್ನುವ ಹ್ಯಾಬಿಟ್ ಕೂಡ ಕಡಿಮೆ ಆಗುತ್ತೆ.
ಅನಗತ್ಯ ಆಹಾರ ಪದಾರ್ಥಗಳನ್ನು ಅವಾಯ್ಡ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಕ್ಯಾಲೋರಿ ಇಂಟೇಕ್ ಅನ್ನೋದು ಕಡಿಮೆ ಆಗುವ ಮುಖಾಂತರ ಕೊಬ್ಬು ಕರಗೋದಕ್ಕೆ ಸಹಾಯ ಆಗುವಂಥದ್ದು. ಈಗ ಈ ಒಂದು ಪಾನೀಯ ಉಗುರು ಬೆಚ್ಚಗೆ ಇರುವಾಗ ಒಂದು ಗ್ಲಾಸ್ ಅಥವಾ ಲೋಟಕ್ಕೆ ಶೋಧಿಸಿಕೊಂಡು ನೀವು ದಿನದಲ್ಲಿ 3 ಬಾರಿ ಕುಡಿಯೋದ್ರಿಂದ ಇದು ನಿಮ್ಮ ತೂಕದ ನಿರ್ವಹಣೆಗೆ, ಸಂಗ್ರಹವಾಗಿರುವ ಕೊಬ್ಬು ಕರಗಿ ನಿಮ್ಮ ದೇಹದ ಹೆಚ್ಚಿನ ಬೊಜ್ಜಿನಾಂಶವನ್ನು ಕಡಿಮೆ ಮಾಡಿಕೊಂಡು ಆರೋಗ್ಯಕರವಾಗಿ ನಿಮ್ಮ ದೇಹದ ತೂಕವನ್ನು ಇಳಿಸಿಕೊಳ್ಳೋದಕ್ಕೆ ಇದು ಸಹಾಯ ಮಾಡುವಂಥದ್ದು. ಈ ರೀತಿಯಾದ ಒಂದು ಸಿಂಪಲ್ ಆದ ವಿಧಾನದಲ್ಲಿ ಶುಂಠಿ ಪಾನೀಯವನ್ನು ನೀವು ತಯಾರಿಸಿಕೊಳ್ಳುವಂಥದ್ದು. ಕೇವಲ ಶುಂಠಿ ಮಾತ್ರ. ಇದರಿಂದ ತಯಾರಿಸಿಕೊಂಡಂಥ ಈ ಒಂದು ಪಾನೀಯವನ್ನು ಅರ್ಧ ಗ್ಲಾಸಷ್ಟು ದಿನದಲ್ಲಿ 3 ಬಾರಿ ನೀವು ತೆಗೆದುಕೊಳ್ಬೇಕು. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ, ಮಧ್ಯಾಹ್ನ ಊಟ ಆದಮೇಲೆ, ರಾತ್ರಿ ಊಟ ಆದಮೇಲೆ. ಈ 3 ಟೈಮ್ ನೀವು ಅರ್ಧ ಗ್ಲಾಸಷ್ಟು ಇಷ್ಟು ಕ್ವಾಂಟಿಟಿಯಷ್ಟು ತೆಗೆದುಕೊಳ್ತಾ ಬನ್ನಿ. ಫುಲ್ ಗ್ಲಾಸ್ ಕುಡಿಯೋದ್ರಿಂದ ಇದು ಹೆಚ್ಚು ಉಷ್ಣತೆಯನ್ನು ಹೆಚ್ಚಿಸೋದ್ರಿಂದ ಜಾಸ್ತಿ ಬಾಡಿ ಹೀಟ್ ಆಗ್ಬೋದು. ಹಾಗಾಗಿ ನಿಮಗೆ 1 ವಾರ ಈ ರೀತಿಯಾದ ಅರ್ಧ ಗ್ಲಾಸ್ ಇಷ್ಟು ಕ್ವಾಂಟಿಟಿಯಲ್ಲಿ ದಿನದಲ್ಲಿ 3 ಬಾರಿ ನೀವು ತೆಗೆದುಕೊಳ್ತಾ ಬನ್ನಿ. ಖಂಡಿತ ನಿಮಗೆ ರಿಸಲ್ಟ್ ಅನ್ನೋದು ಒಂದೇ ವಾರದಲ್ಲಿ ಸಿಗುತ್ತೆ. ಈ ಒಂದು ಡ್ರಿಂಕ್ ಜೊತೆಯಲ್ಲಿ ಹೆಲ್ದಿ ಬ್ಯಾಲೆನ್ಸ್ಡ್ ಮೀಲನ್ನು ತೆಗೆದುಕೊಳ್ಳಿ. ಹೆಲ್ದಿ ಡಯಟನ್ನು ಫಾಲೋ ಮಾಡಿ. ಹೆಚ್ಚಿನ ಪ್ರಮಾಣದ ನೀರನ್ನು ಕುಡೀರಿ. ಬಾಡಿ ಹೈಡ್ರೇಟ್ ಆಗಿ ಇರಲಿ. ಇದು ಒಂದು ಡ್ರಿಂಕ್ ನಮ್ಮ ದೇಹದಲ್ಲಿ ಉಷ್ಣತೆಯನ್ನು ಹೆಚ್ಚಿಸೋದ್ರಿಂದ ನಮ್ಮ ಬಾಡಿ ಹೈಡ್ರೇಟ್ ಆಗಿದ್ದಷ್ಟು ಬ್ಯಾಲೆನ್ಸ್ ಆಗುತ್ತೆ. ಹಾಗೆ ವೆಯ್ಟ್ ಲಾಸಿಗೂ ಹೆಲ್ಪ್ ಆಗುತ್ತೆ. ಅದೇ ರೀತಿ ದಿನದಲ್ಲಿ ಒಂದು 30ರಿಂದ 40 ನಿಮಿಷಗಳ ಕಾಲ ಬಾಡಿಯನ್ನು ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿ. ಏನಾದರೂ ವಾಕಿಂಗ್ ಇರ್ಬೋದು, ಎಕ್ಸಸೈಸ್ ಇರ್ಬೋದು, ಈ ರೀತಿಯಾಗಿ ಮಾಡೋ ಮುಖಾಂತರ ಬಾಡಿಯನ್ನು ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿ. ಖಂಡಿತ ನಿಮಗೆ ಒಂದೇ ವಾರದಲ್ಲಿ ನೀವು ರಿಸಲ್ಟ್ ಅನ್ನೋದು ನೋಡ್ತೀರಾ. 4ರಿಂದ 5 kgವರೆಗೂ ನಿಮ್ಮ ದೇಹದ ತೂಕದಲ್ಲಿ ನೀವು ಒಂದು ಕಡಿಮೆ ಆಗೋದನ್ನ ಗಮನಿಸ್ತೀರ. ಹಾಗೆ ಈ ಒಂದು ಡ್ರಿಂಕನ್ನು ಯಾರು ಕುಡಿಬಾರದು ಅಂತ ನೋಡಿದ್ರೆ ಚಿಕ್ಕ ಮಕ್ಕಳು, ಬಾಣಂತಿಯರು, ಪ್ರೆಗ್ನೆಂಟ್ ವುಮೆನ್ಸ್, ಮತ್ತು ಏನಾದರೂ ಮೆಡಿಸಿನನ್ನು ತೆಗೆದುಕೊಳ್ತಾ ಇರುವಂಥವರು, ವಯಸ್ಸಾದವರು, ಇವರೆಲ್ಲರೂ ಸ್ಕಿಪ್ ಮಾಡಿ. ಮತ್ತು ಎಲ್ಲರೂ ಕೂಡ ಇದನ್ನು ಬಳಸ್ಬೋದು. ವಿತೌಟ್ ಸೈಡ್ ಎಫೆಕ್ಟ್ಸ್, ನ್ಯಾಚುರಲಿ, ಹೆಲ್ದಿ ಆ್ಯಂಡ್ ಸೇಫ್ ಆಗಿ ನಿಮ್ಮ ದೇಹದ ತೂಕವನ್ನು ಇಳಿಸಿಕೊಳ್ಳೋದಕ್ಕೆ ಮನೆಯಲ್ಲೇ ತಯಾರಿಸ್ಕೊಳ್ಬಹುದಾದಂಥ ಈ ಒಂದು ಶುಂಠಿ ಪಾನೀಯ ಅನ್ನೋದು ಎಷ್ಟೋ ಆರೋಗ್ಯ ಸಮಸ್ಯೆಗಳಿಗೂ ಒಂದು ಮನೆಮದ್ದು ಅಂತಲೇ ಹೇಳ್ಬೋದು. ಅದೇ ರೀತಿ ದೇಹದ ತೂಕವನ್ನು ಇಳಿಸಿಕೊಳ್ಳೋದಕ್ಕೂ ಕೂಡ ಒಂದು ಬೆಸ್ಟ್ ಮನೆಮದ್ದು ಅಂತಲೇ ಹೇಳ್ಬೋದು. ಖಂಡಿತ ನೀವು ಕೂಡ ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದ್ದು ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾನಾ ರೀತಿಯಲ್ಲಿ ಕಷ್ಟಪಡ್ತಾ ಇದ್ದರೆ ಅದರ ಜೊತೆಯಲ್ಲಿ ಈ ಒಂದು ಡ್ರಿಂಕನ್ನು ಆ್ಯಡ್ ಮಾಡಿಕೊಂಡು ನೋಡಿ. ಖಂಡಿತ ನಿಮಗೆ ಬೆಸ್ಟ್ ರಿಸಲ್ಟ್ ಅನ್ನೋದು ಸಿಗುತ್ತೆ. ಕೆಲವು ದಿನದಲ್ಲಿ ನಿಮ್ಮ ದೇಹದ ತೂಕವನ್ನು ನೀವು ಕಡಿಮೆ ಮಾಡ್ಕೊಳ್ಬೋದು. ಹಾಗಿದ್ರೆ ಇವತ್ತಿನ ಈ ಒಂದು ರೆಮಿಡಿ ನಿಮಗೆ ಯೂಸ್ಫುಲ್ ಅನಿಸಿದೆ, ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಟ್ರೈ ಮಾಡಿ. ಬೆಸ್ಟ್ ರಿಸಲ್ಟ್ ಸಿಕ್ಕ ಮೇಲೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೀಗೆ ಮತ್ತಷ್ಟು ಹೊಸ ವೆಯ್ಟ್ ಲಾಸ್ ಟಿಪ್ಸ್, ರೆಮಿಡಿಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.